ನಮ್ಮೆಲ್ಲರ ಹೋರಾಟಕ್ಕೆ ಜಯವಾಗಲಿ. ನಮ್ಮೆಲ್ಲರ ಹೋರಾಟಕ್ಕೆ ಜಯವಾಗಲಿ. ಮೈಸೂರು ನಗರ ವ್ಯಾಪ್ತಿಗೆ ವಿಮಾನ ಬೇಕೇ ಬೇಕು. ಆಸ್ಪತ್ರೆ ಬೇಕೇ ಬೇಕು. ಮೈಸೂರಿಗೆ ವಿಮಾನ ಆಸ್ಪತ್ರೆ ನಮ್ ಕೆಲಸ ಹಾಳಾಗುತ್ತೆ ಪೂರ ಕೇಳಿ ಅವ್ರಿಗೆ ಕಾಣಲ್ಲ ಅಂತ ಅಷ್ಟೇ. ಮೈಸೂರಿಗೆ ವಿಮಾನ ಆಸ್ಪತ್ರೆ ಬೇಕೇ ಬೇಕು. ನಿರ್ಮಾಣವಾಗಲಿ ನಿರ್ಮಾಣವಾಗಲಿ ವಿಮಾನ ಆಸ್ಪತ್ರೆ ನಿರ್ಮಾಣವಾಗಲಿ. ಮಾಧ್ಯಮದವರಿಗೆ ನಮಸ್ಕಾರ. ಈಗ ಬ್ಯಾಂಗ್ಳೂರ್ ಸಿಟಿಲಿ ನಿಮ್ಮೆನ್ಸ್ ಹಾಸ್ಪಿಟಲ್ ಮಾಡವ್ರೆ. ಇಲ್ಲಿ ನಾವು 6 ಜಿಲ್ಲೆ, ಮೈಸೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಇವರೆಲ್ಲರಿಗೂ ಬೆಂಗಳೂರು ನಿಮ್ಮೆನ್ಸ್ ದೂರ ಇರೋದ್ರಿಂದ ನಮ್ಮ ಮೈಸೂರಲ್ಲೇ ಒಂದು ನಿಮ್ಮೆನ್ಸ್ ಹಾಸ್ಪಿಟಲ್ ನಮಗೆ ಸ್ಥಾಪನೆ ಮಾಡಿದಾಗ ಈ ಎಲ್ಲ ಸಾರ್ವಜನಿಕರಿಗೂ ಒಂದು ಅನುಕೂಲ ಆಗುತ್ತೆ, ಹತ್ರ ಆಗುತ್ತೆ. ಸರ್, ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹಕ್ಕೊತ್ತಾಯನ ಮಾಡಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಮೂಲ ಉದ್ದೇಶ ಏನು, ಮೈಸೂರು ತಾಲೂಕಿನ ವರ್ಣಾ ಹೋಬಳಿಯ ಗುಡಿಮಾದನಹಳ್ಳಿಯಲ್ಲಿ ಒಂದು ಸುಸಜ್ಜಿತವಾದ ನಿಮ್ಹಾನ್ಸ್ ಆಸ್ಪತ್ರೆ ಕಟ್ಟಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ 100 ಕೋಟಿ ಒಂದು ವೆಚ್ಚ ಮಾಡಿ ಒಂದು ಕಾಮಗಾರಿನ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಇಲ್ಲಿ ರೈತರು ಕೆಲವರು ನಾವು ಉಳುಮೆ ಮಾಡ್ತಾ ಇದೀವಿ, ಅಲ್ಲಿ ನಮ್ಮ ಭೂಮಿ ಅಂತ ಹೇಳಿ ಅವರು ತಕರಾರು ಮಾಡ್ತಾ ಇರೋದಕ್ಕೆ ತಮ್ಮದು ಗೊತ್ತಿರತ್ತೆ. ಒಂದು ವೇಳೆ ರೈತರು ಏನಾದ್ರು ಅಲ್ಲಿ ನಿಜವಾಗಿ ಅಲ್ಲಿ ವ್ಯವಸಾಯ ಮಾಡ್ತಿದ್ರೆ ಅವ್ರಿಗೇನಾದ್ರು ನ್ಯಾಯಬದ್ಧವಾಗಿ ಅರ್ಜಿ ಹಾಕೊಂಡಿದ್ರೆ ಇನ್ನು ಅವ್ರಿಗೆ ಪರ್ಯಾಯವಾಗಿ ಒಂದು ಭೂಮಿನ ಕೊಡುವಂಥದ್ದು ಮಾಡ್ಬೇಕಾಯ್ತು ಸರ್ಕಾರ ಆಗ್ಲಿ ಜಿಲ್ಲಾಡಳಿತ. ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಒಂದು ಕೀಳು ಜಾಣತನವನ್ನ ಜಿಲ್ಲಾಡಳಿತ ತೋರಿಸ್ತದೆ. ಹಾಗಾಗಿ ಇದು ಮುಂದೆ ಬರಬೇಕು, ಆ ಸ್ಥಳ ಮಾಜರಿ ನಡಿಬೇಕು. ಸ್ಥಳ ಮಾಜರಿಯಲ್ಲಿ ನಡೆದು ಯಾವ್ದು ನಿಜ ಯಾವ್ದು ನೈಜತೆ ತಿಳ್ಕೊಂಡು ಅತಿ ಶೀಘ್ರವಾಗಿ ಅದೇ ಸ್ಥಳದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಒಕ್ಕೂಟಗಳ ಸಂಘಟನೆ ವತಿಯಿಂದ ಇವತ್ತು ಒಂದು ಹಕ್ಕೊತ್ತಾಯನ ಮಾಡ್ತೇವೆ. ನನ್ನ ಹೆಸರು ದಿನೇಶ್ ಅಂತ ಹೇಳಿ, ನಾನು ಒಕ್ಕೂಟದ ಕಾರ್ಯದರ್ಶಿ ಆಗಿದ್ದೀನಿ. ಇದು ಏನ್ ಬೇಡಿಕೆ ಅಂದ್ರೆ ನಮ್ದು ಇವಾಗ ಬ್ಯಾಂಗ್ಳೂರಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ಇದೆ, ಅದು ಬಡವರಿಗೆ ಮತ್ತೆ ಶೋಷಿತ ವರ್ಗಗಳಿಗೆಲ್ಲ ಅನುಕೂಲ ಆಗ್ತದೆ. ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ಆಗಲಿ ಒಂದು ದೊಡ್ಡ ನಾವು ನರದ ರೋಗ ಏನಾರ ಬಂದ್ರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗುತ್ತೆ. ಆದ್ರಿಂದ ಇಲ್ಲಿ ನಮ್ಮ ಈ ಭಾಗದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 100 ಕೋಟಿ ವೆಚ್ಚದಲ್ಲಿ ನಮ್ಮ ನಿಮ್ಹಾನ್ಸ್ ಆಸ್ಪತ್ರೆ ಮಾಡಿ ಒಂದು ಆಸ್ಪತ್ರೆ ಕಟ್ಟಿಸಬೇಕು ಅಂತ ಹೇಳಿ 100 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅನುದಾನ. ಅದನ್ನ ಮೊನ್ನೆ ಯಾರೋ ಆಗದೆ ಇರೋರು ವಿರೋಧ ಮಾಡಿದ್ದಾರೆ. ಅದನ್ನ ಈ ಭಾಗದ ಕಾರ್ಮಿಕರಿಗೆ ಮತ್ತೆ ಜನಕ್ಕೆಲ್ಲ ಅನುಕೂಲ ಆಗೋ ತರ ಹೇಳಿ ಅಂತ ಹೇಳಿ 100 ಕೋಟಿ ಪ್ರಾಜೆಕ್ಟ್ ನ ಶೀಘ್ರದಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಹೆಸರು ವಸಂತಕುಮಾರಿ ಆರ್ ಅಂತ, ಡಿಸ್ಟ್ರಿಕ್ಟ್ ಕಮಿಟಿ ಮೆಂಬರು. ಮೈಸೂರಲ್ಲಿ ನಿಮ್ಹಾನ್ಸ್ ಹಾಸ್ಪಿಟಲ್ ಮಾಡ್ಬೇಕಂತ ತುಂಬಾ ಉದ್ದೇಶಪೂರ್ವವಾಗಿ ಈಗ ಸ್ಟ್ರೈಕ್ ಮಾಡ್ತಾ ಇದೀವಿ. ಸರ್ಕಾರ ಅದನ್ನ ಯಾವುದೇ ರೀತಿ ಕೈ ಬಿಡಬಾರ್ದು ಅಂತ ಮನವಿ ಮಾಡ್ಕೊತಾ ಇದೀವಿ. ಮೈಸೂರಲ್ಲಿ ನಿಮ್ಹಾನ್ಸ್ ಹಾಸ್ಪಿಟಲ್ ಆದ್ರೆ ತುಂಬಾ ಎಷ್ಟೋ ಜನಕ್ಕೆ ಒಳ್ಳೇದು. ಎಷ್ಟೋ ಪೌರ ಕಾರ್ಮಿಕರಾಗ್ಲಿ, ಬಡವರು ಬಗ್ಗರಾಗ್ಲಿ ಬ್ಯಾಂಗ್ಳೂರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ, ಇಲ್ಲೇ ಮಾಡ್ಕೋಬಹುದು, ಇಲ್ಲೇ ಚಿಕಿತ್ಸೆ ಕೊಡ್ಬೋದು. ಆಮೇಲೆ ಆದಷ್ಟು ಹಾಸ್ಪಿಟಲ್ ಆಗೋದ್ರಿಂದ ಉದ್ಯೋಗಗಳಿಗೂ ತುಂಬಾ ಅವಕಾಶ ಇದೆ, ಅವಶ್ಯಕತೆ ಇದೆ ಅಂತ ನಾನೆಲ್ಲ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.